ಮೋದಿನ ನಡೆಸಿಕೊಡುವಂತ ಶಕ್ತಿ ನಲ್ಲಿದ್ದಾಗ ಏ ಅನ್ನುವುದು ಧರ್ಮವಲ್ಲ. ಏ ಯಾರಿಗಂತಾರೆ ಹೆಂಡತಿಗೆ ಅಂತ. ಯಾಕಂದ್ರೆ ಇಷ್ಟು ದಿನಗಳ ಇಷ್ಟು ವರ್ಷಗಳಿಂದ ಯಾವ ಪ್ರಧಾನ ಮಂತ್ರಿಗಳು ಕುಡುಕರ ಬಗ್ಗೆ ಕ್ರಮ ತಗೊಂಡಿಲ್ಲ. ಅದಕ್ಕಾಗಿ ನಾ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇನೆ. ದಯಮಾಡಿ ನನ್ನನ್ನು ಆರಿಸಿಕೊಂಬರಿ. ನಾನು ಆರಿಸಿ ಬಂದ 3 ದಿನದೊಳಗಾಗಿ ಪ್ರತಿಯೊಂದು ಹೊಳೆಗೆ ಬಾರ್ ಅಂಗಡಿ ಮಾಡಿಸ್ಕೊಳ್ತೇನೆ. ಬೆಳಗಿನ 5 ಗಂಟೆ ಜಾವದೊಳಗಾಗಿ ಬಾರ್ ಅಂಗಡಿ ಕುಲ ಆಗಬೇಕು. ಅದೇ ನಂತರವಾಗಿ ಚಾದ ಅಂಗಡಿ ಹರಿಯಾಗ 10 ಗಂಟೆ ಕುಲ ಆಗಬೇಕು. ಅಕಸ್ಮಾತ್ ಒಂದು ವೇಳೆ 10 ಗಂಟೆ ಒಳಗೆ ಯಾರ ಚಾದ ಅಂಗಡಿ ಕುಲ ಮಾಡಿದ್ರೆ ಪ್ರತಿಯೊಂದು ಹೊಳೆಗೆ 2 ಪೊಲೀಸ್ ಬಿಟ್ಟಿರ್ತೇನೆ. ಮತ್ತು ಕುಡುಕರ ಕುಟುಂಬಕ್ಕೆ ತಿಂಗಳಿಗೆ 10,000 ರೂಪಾಯಿ ಪರಿಹಾರ ಕೊಡ್ತೇನೆ. ಮತ್ತೆ ಯಾರು ಕುಡಿದಲ್ಲ ಅವರಿಗೆ 30,000 ರೂಪಾಯಿ ದಂಡ ಹಾಕ್ತೀನಿ. ಮತ್ತೆ ನೀವು ಆಕಾಶವಾಣಿ ವಾರ್ತೆಗಳ ಇದೀಗ ಬಂದ ಸುದ್ದಿಗಳು. ಹಿಂದೆ ಬೆಳಗಿನ ಜಾವ 7 ಗಂಟೆಯ ಸಮಯದಲ್ಲಿ ಯಮಕೆ ಹೋಬಳಿಯ ಪೂರ್ಣ ಮೇಲೆ ಕೊಪ್ಪೆ ಒಂದರ ಮೇಲೆ ಜಟಕ ಅದು ಕೊಪ್ಪಿ ಸ್ಥಳದಲ್ಲಿ ಮೃತಪಟ್ಟಿದೆ ಎಂದು ಅಲ್ಲಿನ ಜನರು ತಕ್ಷಣ ಯಮಕೆ ಹುಬ್ಬಳ್ಳಿಯ ಪೊಲೀಸರಿಗೆ ತಿಳಿಸಿದ್ದಾರೆ. ಇದೇ ಸುದ್ದಿಯನ್ನು ಕೇಳಿದ ತಕ್ಷಣ 8 ಜನ ಪೊಲೀಸರು ಒಂದೇ ಸೈಕಲ್ ಮೂಲಕ ಆಗಮಿಸಿದ್ದರಿಂದ ಪೊಲೀಸರ ಬಗ್ಗೆ ಹೆಚ್ಚಿನ ದಾಖಲೆ ಆಗಿದೆ ಎಂದು ಸಿಪಿಐ ತಿಳಿಸಿದ್ದಾರೆ. ಮೊನ್ನೆ ಮಲ್ನಾಡ ಹತ್ತಿರ ಗುಡುಗು ಮಿಂಚು ಮಳೆ ಜೋರಾಗಿ ಬರುವುದರಿಂದ ಒಬ್ಬನ ತಲೆಯ ಮೇಲೆ ಅಣಕಲು ಬಿದ್ದು ಅವನ ತಲೆ ಹೊಡೆದು 4 ಪಾಕಳೆಯಾಗಿದೆ ಎಂದು ತಿಳಿದು ಬಂದಿದೆ. ನಿನ್ನೆ ಕಾನಾಗಿಟ್ಟಿ ಕೆರೆಯಲ್ಲಿ 4 ಜನ ಹೆಣ್ಣು ಮಕ್ಕಳು ಹೆರಿಗೆ ಹೋದಾಗ ಒಂದೇ ಕಲ್ಲಿನ ಸಂಬಂಧ ನ್ಯಾಯ ಮಾಡಿದ್ದರಿಂದ 4 ಜನ ಹೆಣ್ಣು ಮಕ್ಕಳನ್ನು ಸಹ ಕಲ್ಲನ್ನು ತೆಗೆದುಕೊಂಡು ಖಾನಾಪುರ ಪೊಲೀಸ್ ಹೋಗಿದ್ದಾರೆ. ಕೆರೆಯ ಕಲ್ಲಿನ ತೊಂದರೆ ಆದ್ದರಿಂದ ಗಾರಿಕಾಪಿ ಹಿರಿಯರು ಹೋಗಿ ಕಲ್ಲು ಒಂದನ್ನೇ ಜಮೀನಿನ ಮೇಲೆ ತೆಗೆದುಕೊಂಡು ಬಂದರೆ 4 ಜನ ಹೆಣ್ಣು ಮಕ್ಕಳಿಗೆ 4 ವರ್ಷ 4 ತಿಂಗಳ 4 ದಿವಸ 4 ನಿಮಿಷ 4 ಸೆಕೆಂಡ್ಗಳವರೆಗೆ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಎಂದು ವಿರಿಕಿನಕೊಪ್ಪದ ಶೃಂಗಾಡಿ ವಕೀಲರು ತಿಳಿಸಿದ್ದಾರೆ. ಬೆಂಕಾಪುರದಲ್ಲಿ ಬೇಕೊಂದು ಡೈರಿ ಮಾಲೀಕನ ಹೆಂಡತಿಯ ಮೇಲೆ ಸುಳ್ಳು ದಾವಣಿಕೆಯನ್ನು ಮಾಡಿ 800 ಲೀಟರ್ ಹಾಲನ್ನು ಕುಡಿದು ರಾತ್ರೋರಾತ್ರಿ ಪರಾರಿಯಾಗಿದೆ ಎಂದು ಡೈರಿ ಮಾಲೀಕನ ಹೆಂಡತಿ ಇಂದು ತಕ್ಷಣ ಸಮೀಪದ ಪೊಲೀಸರಿಗೆ ತಿಳಿಸಿದ್ದಾರೆ. ಇದೇ ಸುದ್ದಿಯನ್ನು ಕೇಳಿದ ತಕ್ಷಣ 4 ಜನ ಪೊಲೀಸರು ತಟ್ರ ಮೂಲಕ ಬೆಂಕಾಪುರಕ್ಕೆ ಹೋಗಿ ಬೆಂಕಾಪುರದಿಂದ 55 ಕಿಲೋಮೀಟರ್ ದೂರ ಅಂತರ ಹೋದರೂ ಬೆಕ್ಕವನ್ನು ಚಾಮುಂಡಿ ಪಕ್ಕದ ಬಳಿ ಬಂಧಿಸಲಾಗಿದೆ. ಅದೇ ಬೆಕ್ಕವನ್ನು ತೆಗೆದುಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಸಿದಾಗ ಬೆಕ್ಕವು ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿದೆ. ಇದೇ ಸುದ್ದಿಯನ್ನು ಕೇಳಿದ ತಕ್ಷಣ ಬೆಕ್ಕವನ್ನು ಹೆಲಿಕಾಪ್ಟರ್ ಮೂಲಕ ಹುಬ್ಳಿ ಕೆಂಸಿಗೆ ತೆಗೆದುಕೊಂಡು ಹೋಗಿದ್ದಾರೆ.